ಹಾಡು ಹಗಲೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಇಬ್ಬರ ಹತ್ಯೆ. ಬೆಚ್ಚಿಬಿದ್ದ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಾದ್ಯಾಪುರ ಗ್ರಾಮದಲ್ಲಿ ಹಾಡು ಹಗಲೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಇಬ್ಬರನ್ನ ಹತ್ಯೆ ಮಾಡಲಾಗಿದೆ. ಬೈಕ್ ಅಡ್ಡಗಟ್ಟಿ ದುಷ್ಕರ್ಮಿಗಳ ಇಬ್ಬರನ್ನ ಕೊಲೆ ಮಾಡಿದ್ದಾರೆ. ಈ ಘಟನೆ ನಡೆದಿದೆ. ಮಾಪಣ್ಣ ಅಲಿಸಾಬ್ ಕೊಲೆಯಾದ ದುರ್ದೈವಿಗಳು. ಇಬ್ಬರು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಬೈಕ್ ಮೇಲೆ ಶಹಾಪುರಕ್ಕೆ ಬಂದಿದ್ರು. ಕಟಿಂಗ್ ಮಾಡಿಸಿಕೊಂಡು ತರಕಾರಿ ತೆಗೆದುಕೊಂಡು ಸ್ವಗ್ರಾಮಕ್ಕೆ ಹೋಗುತ್ತಿದ್ದಾಗ ಈ ವೇಳೆ ಶಹಾಪುರದಿಂದ ಸ್ವಗ್ರಾಮ ಮದ್ದರ್ಕಿಗೆ ತೆರಳುವಾಗ ಮಾರ್ಗ ಮಧ್ಯೆ ಸಾದ್ಯಾಪುರ ಬಳಿ ಬೈಕ್ ಅಡ್ಡಗಟ್ಟಿ ಕೊಲೆ ಮಾಡಲಾಗಿದೆ. ತಲೆ, ಬೆನ್ನು, ಎಡಗೈಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ಶಹಾಪುರ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಕೊಲೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದು ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಕೆಲವು ದಿನಗಳ ಹಿಂದೆ ಜಿಲ್ಲೆಯಲ್ಲಿ ಮತ್ತೊಂದು ಘಟನೆ ಸದ್ದು ಮಾಡಿತ್ತು. ಜಿಲ್ಲೆಯ ಸುರಪುರ ತಾಲೂಕಿನ ಕಿರದಳ್ಳಿ ತಾಂಡಾದಲ್ಲಿ ಬೈಕ್ ಖರೀದಿಸಲು ಹಣ ನೀಡಿದ ಕಾರಣಕ್ಕೆ ಯುವಕನೊಬ್ಬನ ಹೆತ್ತ ತಂದೆಯನ್ನ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದ. ಮೃತ ತಂದೆಯನ್ನ 50 ವರ್ಷದ ಚೆನ್ನಾರೆಡ್ಡಿ ರಾಠೋಡ್ ಎಂದು ಗುರುತಿಸಲಾಗಿದ್ದು, ಘಟನೆ ಸಂಬಂಧ ಕೆಂಬಾಮಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದರು. ವ್ಯಕ್ತಿಯ ಶವ ಕಂಡ ತಾಂಡಾ ನಿವಾಸಿಗಳು ಬೇಚಿ ಬಿದ್ದಿದ್ರು. ಇಡೀ ತಾಂಡಾ ಸೂತಕದ ಛಾಯೆ ನಿರ್ಮಾಣವಾಗಿತ್ತು. ಘಟನೆಗೆ ಸಂಬಂಧಿಸಿದಂತೆ ಆರಂಭದಲ್ಲಿ ಆರೋಪಿ ಯಾರು ಎಂಬುದು ಪೊಲೀಸರಿಗೆ ತಿಳಿದಿರಲಿಲ್ಲ. ಆದರೆ ಆತನ ಮಗನೇ ಎಂದು ನಂತರ ಕಂಡುಕೊಂಡಿದ್ದಾರೆ. ಘಟನೆ ಸಂಬಂಧ ಕೆಂಬಾಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 9:15 ಮಧ್ಯೆ ಸಾದ್ಯಾಪುರ ಕ್ರಾಸ್ ಹತ್ರ ಹೈವೇ ಮೇಲೆ ಒಂದು ಮರ್ಡರ್ ಆಗಿದೆ. ಅವರು ಮಾಪಣ್ಣ ಸನ್ ಆಫ್ ಭೀಮಪ್ಪ ಬಡಿಯಾರ್ ಅಂತೇಳಿ. ಸೊ ಅವ್ರನ್ನ ಹಲ್ಲೆ ಮಾಡಿದರು. ಅವರು ಆ್ಯಕ್ಚುಲಿ 2 ವೀಲರಲ್ಲಿ ಇನ್ನೊಬ್ಬರು ಅಲಿಸಾಬ್ ಅನ್ನೋರ ಜೊತೆ ಹೋಗ್ತಾಯಿದ್ರು. ಸೊ ಅವರು ಹೆದರ್ಕೊಂಡು ಏನು ಊರಿಗೆ ಹೋದ್ಮೇಲೆ ಊರಲ್ಲಿ ಅವರ ಸಹ ಕೊಲೆ ಆಗಿದೆ. ಸೊ ಅದರಲ್ಲಿ ಈಗ ಮೇಲ್ನೋಟಕ್ಕೆ ಇವರ ಕೊಲೆ ಮಾಡಿದ್ದು ಯಾರೋ ಹುಸೇನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಕೂಡಲೇ ಪತ್ತೆ ಮಾಡಿ ತನಿಖೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಹಾಗೆ ಇವರು ಊರಿಗೆ ಹೋದ್ಮೇಲೆ ಅಲ್ಲಿ ಇವರ ಒಂದು ಫಾಲೋವರ್ಸು ಮತ್ತು ಏನು ಅವರ ಮಕ್ಕಳು ಸೇರಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸಹ ಕೂಡಲೇ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಅಂದರೆ ಈಗ ಅಲಿಸಾಬ್ಗೆ ಮಾಪಣ್ಣವ್ರ ಫ್ಯಾಮಿಲಿದವ್ರು ಮಾಡಿರೋಂಥ ಮಾಹಿತಿ. ಹೌದು. ಈಗ ಅಂದ್ರೆ ಮಾಪಣ್ಣವ್ರದ್ದು ಹುಸೇನಿ ಅದನ್ನ ಈಗ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಮುಂಚೆ ಒಮ್ಮೆ ಅವ್ರಿಗೆ ಇದು ಮಾಡಿದರು, ಏನದು ಅಟೆಂಪ್ಟ್ ಮಾಡಿ 2014ರಲ್ಲಿ. ಸೊ ಅದೇ ಇದ್ರ ಮೇಲೆ ನಾವು ಥಿಂಕ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಈಗ ಕೂಡಲೇ ಅರೆಸ್ಟ್ ಮಾಡಿ ಇದು ಮಾಡ್ತೀವಿ. ಆತ ರೌಡಿ ಶೀಟರ್, ಆಮೇಲೆ ಆತನ ಮೇಲೆ ಒಂದು ಸುಮಾರು ಒಂದು 20 ಕೇಸ್ ಏನೋ ದಾಖಲಾಗಿದ್ದು. 20 ಅಲ್ಲ 9 ಕೇಸ್ ಇದೆ. ಸೊ ಅದರಲ್ಲಿ ಬೇರೆ ಬೇರೆ ಕೇಸಸ್ ಇದ್ದಾವೆ, ಸಾಲ್ಟ್ ಕೇಸಸ್ ಇದ್ದಾವೆ. ಮತ್ತು ಸೊ ಅದನ್ನ ಈಗ ಪತ್ತೆ ಮಾಡಿ ನಾವು ರೌಡಿ ಶೀಟರ್ ಇದ್ದಾರೆ ಅವರು. ಮಾಪಣ್ಣ ಅಂತೇಳಿ ಅವರು ರೌಡಿ ಶೀಟರ್ ಇದ್ದಾರೆ. ಹೌದು, ಭೀಮರಾಯಗುಡಿ ಸ್ಟೇಷನ್. ಸರ್, ಈಗ ಅಲಿಸಾಬನ್ ಕಾಂಗ್ರೆಸ್ ಸರ್ಕೊಳ್ಳಿ ಮಾಪಣ್ಣದ ಆದಮೇಲೆ ಆಯ್ತಾ ಹೆಂಗೆ ಸರ್ ಅಂತ? ಹೌದು, ಈಗಾಗಲೇ ಹೇಳಿದಾಗೆ ಅವರು ವಾಪಸ್ ಊರಿಗೆ ಹೋದ್ಮೇಲೆ ಮದ್ದರ್ಕಿಯಲ್ಲಿ ಸೊ ಅಲ್ಲಿ ಒಂದು ಮನೆಯಲ್ಲಿ ಮರ್ಡರ್ ಮಾಡಿದ್ದಾರೆ ಅವರು. ಸರ್, ಈ ಮಾಪಣ್ಣ ಕೊಲೆ ಮಾಡಿದ್ರ ಇಲ್ಲ, ಬೇರೆಯವ್ರು ಮಾಡಿರೋದು. ಇದು ಬೇರೆ, ಅದು ಬೇರೆ. ಮಾಡಿದವರು ಬೇರೆ. ಮಾಡಿದವರು ಬೇರೆ.